ಹೈ ಫ್ರೆಂಡ್ಸ್, ಆರ್ ವಿ ಗೋಪಾಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ರಾಘವೇಂದ್ರ ಸ್ವಾಮಿ ಏಕಶಿಲಾ ಬೃಂದಾವನ ಮತ್ತು ಬಿಚ್ಚಾಲಮ್ಮ ಟೆಂಪಲ್ನ ವಿಡಿಯೋ ಆಗಿರುತ್ತೆ. ಫುಲ್ ವಿಡಿಯೋ ನೋಡಿ. ಗಾಳಿ ನೀರು ಯಾಡೋ ಬಿಸಿ 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 ಅನ್ನ ಬೆಳೆ ರೆಡಿ ಆಗ್ತಾ ಇತ್ತು. ಆ ತಾಣಕ್ಕೆ ಈ ಊರ ಹೆಸರು ಭಿಕ್ಷಾಲಯ. ಭಿಕ್ಷೆ ಅಂದ್ರೆ ಮನೆ ಮನೆ ಕೇಳ್ಕೊಂಬರೋಂಥದ್ದು. ಲಯ ಅಂದ್ರೆ ಸಂಸ್ಕೃತದಲ್ಲಿ ಅಗ್ನಿ, ಅಗ್ನಿ ಇಲ್ದೇನೆ ಅನ್ನ ಮಾಡಿಸೋ ತೋರಿಸಿರುವಂತ ಏಕೈಕ ಕ್ಷೇತ್ರಕ್ಕೆ ಭಿಕ್ಷಾಲಯ ಅಂತ ಹೆಸರು. ಈ ಆಡು ಭಾಷೆಯಲ್ಲಿ ಭಿಕ್ಷಾಲಯ ಅಂತ ಆಗಿದೆ. ಇದು ಪ್ರತಿನಿತ್ಯ ನಡೆದಂತ ಕಾರ್ಯಕ್ರಮ. ಒಂದು ದಿನ ರಾಘವೇಂದ್ರ ಸ್ವಾಮಿಗಳವರ ಸ್ವಪ್ನದಲ್ಲಿ ಬಂದು ಸರಸ್ವತಿ ದೇವಿ ನೇಮ ಬೃಂದಾವನ ಮಂತ್ರಾಲಯ ಆಗಬೇಕಂತಾಗಿ ತಿಳಿಸ್ತಾರೆ. ಆ ವಿಚಾರವನ್ನ ಕೂಡಲೇ ಅಪ್ಪಣ್ಣಾಚಾರ್ಯ ಹೇಳಿದ್ರೆ ಅಪ್ಪಣ್ಣಾಚಾರ್ಯ ಬೃಂದಾವನ ಪ್ರವೇಶ ಆಗೋದಕ್ಕೆ ಅಡ್ಡಿ ಆಗ್ತಾರೆ ಅಂತ ಹೇಳಿ ಮೊದಲಿಗೆ ಅಪ್ಪಣ್ಣಾಚಾರ್ಯ ಮಧುವ ಸಂಚಾರಕ್ಕೆ ಕಳಿಸಿ ಇದೇ ನದಿ ಶ್ರಾವಣ ಮಾಸ ನದಿ ತುಂಬಿ ಇರ್ತಕ್ಕಂಥ ನದಿ ದ್ವಾರ ಹೋಗಿ ಮಂತ್ರಾಲಯದಲ್ಲಿ ರಾಯರು ಸಜೀವಾಗಿ ಬೃಂದಾವನ ಪ್ರವೇಶವಾಗ್ತದೆ. ಇಂದೆಲ್ಲ ಮಂತ್ರ ದರ್ಶನ ಆಯ್ತಾ? ಅದು ರಾಯರ ಸಜೀವ ಬೃಂದಾವನ ಮತ್ತು ಮೂಲ ಬೃಂದಾವನ ಮಂತ್ರಾಲಯ. ಅದಾದ ಬಳಿಕ ತಿರ್ಗಾ ಸ್ವಪ್ನದಲ್ಲಿ ಬಂದು ನೀವಿಲ್ಲೊಂದು ಏಕಶಿಲಾ ಬೃಂದಾವನ ಪ್ರತಿಷ್ಠಾಪನೆ ಮಾಡಿ ನಾನು ನಿಮಗೆ ಜ್ಯೋತಿ ರೂಪದಲ್ಲಿ ಬಂದು ದರ್ಶನ ನೀಡುತ್ತೇನೆ ಅಂತ ಹೇಳಿ ಅಪ್ಪಣ್ಣಾಚಾರ್ಯರು ರಾಯರಿಗೆ ಸ್ವಪ್ನದಲ್ಲಿ ತಿಳಿಸ್ತಾರೆ. ಅದೇ ಪ್ರಕಾರವಾಗಿ ಅಪ್ಪಣ್ಣಾಚಾರ್ಯರು ಏಕಶಿಲಾ ಅಂದ್ರೆ ನಾವೆಲ್ಲ ಚೆನ್ನಾಗಿ ಗಮನಿಸಿ ನೋಡಿ. ಒಂದೇ ಕಲ್ಲು ನಮ್ಮ ಇಡೀ ಏಷ್ಯಾ ಖಂಡ ನಮ್ಮ ಪ್ರಪಂಚದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಸ್ವಪ್ನದಲ್ಲಿ ಏಕಶಿಲಾ ಬೃಂದಾವನ ಇರೋದು ನಮ್ಮ ಬಿಚ್ಚಾಲಯ ಕ್ಷೇತ್ರದಲ್ಲಿ ಮಾತ್ರ, ಬೇರೆ ಎಲ್ಲೂ ಇಲ್ಲ, ಮುಂದಕ್ಕೆ ಎಲ್ಲೂ ಆಗುದಿಲ್ಲ. ಏಕಶಿಲಾ ಬೃಂದಾವನ ಪ್ರತಿಷ್ಠಾಪನೆ ಮಾಡ್ತಾರೆ. ರಾಯರು ಜ್ಯೋತಿ ರೂಪದಲ್ಲಿ ಬಂದು ಬೃಂದಾವನ ಪ್ರವೇಶ ಫೋನ್ ಆಫ್ ಮಾಡ್ರಿ. ಏಕಶಿಲಾ ಬೃಂದಾವನ ಪ್ರತಿಷ್ಠಾಪನೆ ಮಾಡ್ತಾರೆ. ರಾಯರು ಜ್ಯೋತಿ ರೂಪದಲ್ಲಿ ಬಂದು ಬೃಂದಾವನ ಪ್ರವೇಶವಾದ ಕ್ಷೇತ್ರ ನಮ್ಮ ಭಿಕ್ಷಾಲಯ. ಇಲ್ಲಿ ಬಂದ ಭಕ್ತಾದಿಗಳ ಪರವಾಗಿ, ಬಂದ ಜನಗಳ ಪರವಾಗಿ ಪ್ರತಿ ತಿಂಗಳ 2ನೇ ಗುರುವಾರ ಅಷ್ಟೋತ್ತರ ಮಾಡ್ತೀವಿ. ಅಷ್ಟ ಅಂದ್ರೆ 8 ವರ್ಷದ ಆದವರು. ಈ ಜಾಗದಲ್ಲಿ 108 ಜನ ವಿದ್ಯಾರ್ಥಿಗಳನ್ನ ಕೊಡಿಸಿ 108 ಬಾರಿ ರಾಯರ ಸ್ತೋತ್ರ ಹೇಳಿಸೋ ಮೂಲಕ ಗುರುವಾರ, ಶನಿವಾರ, ಭಾನುವಾರ ನಾವಿಲ್ಲಿ ಅನ್ನದಾನ ಮಾಡ್ತೀವಿ. 1000 ಜನ ಕನ್ನಡನಾಗುತ್ತೆ. ಈ ಕ್ಷೇತ್ರದಲ್ಲಿ ಎಲ್ಲದಕ್ಕಿಂತ ಶ್ರೇಷ್ಠವಾದ ಸೇವೆನೆ ಅನ್ನದಾನ ಸೇವೆ. ಅನ್ನದಾನ ಸೇವೆ ಯಾಕೆ ಮಾಡಬೇಕು, ಅದರ ವೈಶಿಷ್ಟ್ಯತೆ ಪ್ರತಿಕ್ರಿಯೆ ಅಪ್ಪಣ್ಣಾಚಾರ್ಯ ಮಹಾನುಭಾವರು ಬೆಂಕಿ, ಗಾಳಿ, ನೀರಿಲ್ಲದನೆ ಅನ್ನ ಮಾಡಿಸಿ ತೋರಿಸುವಂತ ಏಕೈಕ ಕ್ಷೇತ್ರ ಇದು. ಈ ಶ್ರೇಷ್ಠವಾದ ಸೇವೆನೆ ಅನ್ನದಾನ ಸೇವೆ.